ರಾಕಿಂಗ್ ಸ್ಟಾರ್ ಯಶ್ ಬರ್ಡೇಗೆ ಟಾಕ್ಸಿಕ್ ಟೀಸರ್ ಅನ್ನ ಗಿಫ್ಟ್ ಆಗಿ ಅಭಿಮಾನಿಗಳಿಗೆ ನೀಡಲಾಗಿದೆ. ಚಿತ್ರತಂಡದಿಂದ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. ಹಾಲಿವುಡ್ ರೇಂಜ್ ಅಲ್ಲಿ ಸಿನಿಮಾದ ಮೇಕಿಂಗ್ ಇದೆ. ಪ್ರತಿಯೊಂದು ಸೀನ್ಗಳು ಹಾಲಿವುಡ್ ಸಿನಿಮಾ ರೇಂಜ್ ಅಲ್ಲಿ ಇದೆ ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಟೀಸರ್ ರಿಲೀಸ್ ಆದ 2 ಗಂಟೆಯಲ್ಲಿ 17 ಲಕ್ಷ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಇನ್ನು ಮುನ್ನುಗ್ತಾ ಇದೆ ನಾಗಾಲೋಟದಲ್ಲಿ. ರಯಾ ಪಾತ್ರದಲ್ಲಿ ಯಶ್ ಕಾಣಿಸಿಕೊಂಡಿದ್ದಾರೆ. ಯಶ್ ಹುಟ್ಟುಹಬ್ಬಕ್ಕೆ ಶುಭಾಶಯಗಳ ಮಹಾಪುರದ ಮಧ್ಯದಲ್ಲಿ ಅಭಿಮಾನಿಗಳಿಗೆ ಗಿಫ್ಟ್ ಆಗಿ ಟಾಕ್ಸಿಕ್ನ ಟೀಸರ್ ಸಿಕ್ಕಿದೆ. ಯಶ್ 40ನೇ ಬರ್ಡೇ ಇರೋದ್ರಿಂದ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಹಾಲಿವುಡ್ ರೇಂಜ್ ಅಲ್ಲಿ ಸಿನಿಮಾದ ಮೇಕಿಂಗ್ ಮಾಡಲಾಗಿದೆ. ಸಖತ್ ಸ್ಟೈಲಿಶ್ ಲುಕ್ನಲ್ಲಿ ಯಶ್ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಯಾ ಪಾತ್ರದಲ್ಲಿ ಯಶ್ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿ ಇರೋ ಕಾರಣ ಯಶ್ ಅಭಿಮಾನಿಗಳಿಗೆ ಈ ಸತಿ ಬರ್ಡೇ ದಿನ ಸಿಕ್ಕಿಲ್ಲ. ಬರ್ಡೇ ಪ್ರಯುಕ್ತ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇನ್ನು ನಾನು ಮನೆಯಲ್ಲಿ ಇರೋದಿಲ್ಲ, ಲಭ್ಯ ಇರಲ್ಲ, ದಯವಿಟ್ಟು ಯಾರೂ ಮನೆ ಹತ್ರ ಬರಬೇಡಿ ಅಂತ ಹೇಳಿ ಯಶ್ ಮೊದಲೇ ಫ್ಯಾನ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಗೀತಾ, ಯಶ್ ಬರ್ಡೇ ಪ್ರಯುಕ್ತ ಅಭಿಮಾನಿಗಳಿಗಂತೂ ಒಂದು ಭರ್ಜರಿಯಾಗಿ ಗಿಫ್ಟ್ ಸಿಕ್ಕಿದೆ. ಇಷ್ಟು ದಿನ ಕಾದಿದ್ದಕ್ಕೂ ಒಂದು ಗಿಫ್ಟ್ ಸಿಕ್ಕಿದೆ ನಮಗೆ. ಅದು ಹಾಲಿವುಡ್ ರೇಂಜ್ ಅಲ್ಲಿ ಇದೆ. ಅಂದ್ರೆ ಕನ್ನಡ ಸಿನಿಮಾವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋ ಯಶ್ ಕನಸು ಮತ್ತೊಮ್ಮೆ ಇದ್ರ ಮುಖಾಂತರ ನನಸಾಗತ್ತಾ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ. ಖಂಡಿತ ಶರ್ಮಿತಾ, ಇವತ್ತು ಯಶ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಟೀಸರ್, ಅದ್ಭುತವಾಗಿರುವಂತಹ ಒಂದು ಟೀಸರನ್ನು ರಿಲೀಸ್ ಮಾಡಿದ್ದಾರೆ. ಸೊ ನಾವು ಹಾಲಿವುಡ್ಗೆ ಹೋಗಲ್ಲ ಅಥವಾ ನಾವು ಬಾಲಿವುಡ್ಗೆ ಹೋಗಲ್ಲ, ಅಲ್ಲಿನವ್ರನ್ನ ನಾವು ಇಲ್ಲಿ ಕರೆಸ್ಕೊಳ್ತೀವಿ ಅಂತ ಏನು ಹೇಳಿದರು ಯಶ್ ಅವರ ಮಾತು, ಆ ಒಂದು ಮಾತು ಈ ಒಂದು ಟೀಸರನ್ನು ನೋಡಿದ ಮೇಲೆ ಅಕ್ಷರಶಃ ನಿಜ ಅನಿಸುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಒಂದು ಟೀಸರ್ ಏನು ನೋಡೋಕ್ಕೆ ಶುರು ಮಾಡ್ತೀವಿ, ಆವಾಗ ಆ ಒಂದು ಮೇಕಿಂಗ್ ವೈಸ್ ಆಗಿರ್ಬೋದು, ಆ ಒಂದು ಸಿನಿಮಾಟೋಗ್ರಫಿ ಪ್ರತಿಯೊಂದನ್ನು ನಾವು ಗಮನಿಸ್ತಾ ಹೋದಂತೆ ಅದು ಎಲ್ಲೋ ಹಾಲಿವುಡ್ ರೇಂಜ್ನಲ್ಲೇ ಒಂದು ನೆಕ್ಸ್ಟ್ ಲೆವೆಲ್ಗೆ, ಅಂದರೆ ಕಂಪ್ಲೀಟ್ ಆಗಿ ಹಾಲಿವುಡ್ ಸ್ಟಫ್ ಈ ಒಂದು ಟೀಸರ್ನಲ್ಲಿ ನಾವು ನೋಡ್ಬೋದಾಗಿದೆ. ಆ್ಯಂಡ್ ಯಶ್ರವರ ಲುಕ್ಕು ಕೂಡ ಅಷ್ಟೇ ತುಂಬ ಸ್ವಾಗ್ ಆಗಿ ಅವರು ಒಂದು ಎಂಟ್ರಿಯನ್ನು ತೆಗೆದುಕೊಳ್ಳುವಂಥದ್ದು. ಸೊ ಎಲ್ಲದನ್ನು ನೋಡಿದಾಗ ಖಂಡಿತವಾಗ್ಲೂ ಟೀಸರ್ ಏನು ಅವರು ಹೇಳಿದ್ರು ಆ ಮಾತಿಗೆ ಬದ್ಧವಾಗಿದ್ದಾರೆ ಯಶ್ರವರು. ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಗ್ಲೋಬಲ್ ಪ್ಯಾನ್ ಇಂಡಿಯಾ ಅಲ್ಲ, ಈಗ ಪ್ಯಾನ್ ವರ್ಲ್ಡ್ ಲೆವೆಲ್ಗೆ, ಅಂದರೆ ಗ್ಲೋಬಲ್ ಸ್ಟಾರ್ ಆಗಿ ತಾವು ಯಾವ ರೀತಿಯ ಒಂದು ಎಫರ್ಟನ್ನು ಹಾಕಬೇಕು, ಎಷ್ಟು ಟೈಮನ್ನು ತೆಗೆದುಕೊಂಡು ಸಿನಿಮಾವನ್ನು ಮಾಡಬೇಕು, KGF ಸಿನಿಮಾ ನಂತರ ಯಾವ ಒಂದು ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ತುಂಬ ಯೋಚನೆ ಮಾಡಿ ಟಾಕ್ಸಿಕ್ ಸಿನಿಮಾದ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡ್ರು. ಅದಕ್ಕೆ ತಕ್ಕಂತಹ ಒಂದು ಟೀಸರನ್ನು ಯಶ್ರವರ ಹುಟ್ಟುಹಬ್ಬದ ದಿನ ಇವತ್ತು ರಿಲೀಸ್ ಮಾಡಲಾಗಿದೆ. ಆ್ಯಂಡ್ ಎಲ್ಲ ಕಡೆಯಿಂದನೂ ಕೂಡ ತುಂಬ ಪಾಸಿಟಿವ್ ಆಗಿನೇ ಒಂದು ರಿವ್ಯೂಸ್ಗಳು ಕೇಳಿ ಬರ್ತಾ ಇದೆ. ಕೆಲವರು ಹೇಳ್ತಾರೆ ಅದೊಂದು ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗಲ್ಲ, ಆಗಲ್ವೇನೋ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅಭಿಪ್ರಾಯಗಳು ಬರ್ತಾ ಇರ್ಬೋದು. ಬಟ್ ಎಲ್ಲೋ ಯಶ್ರವರ ಅಭಿಮಾನಿಗಳು ಇಷ್ಟು ವರ್ಷ ಅಂದರೆ 4 ವರ್ಷ ಆಯಿತು KGF 2 ಸಿನಿಮಾ ರಿಲೀಸ್ ಆಗಿ. ಸೊ KGF 2 ಸಿನಿಮಾ ನಂತರ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂತಹ ಟಾಕ್ಸಿಕ್ ಸಿನಿಮಾದ ಈ ಒಂದು ಟೀಸರ್ ಯಶ್ರವರ ಅಭಿಮಾನಿಗಳಿಗೆ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಶರ್ಮಿತಾ, ಗೀತಾ, ಒಂಥರ ಕ್ಯೂರಿಯಾಸಿಟಿ ಪ್ಲಸ್ ಕಳವಳ ಇದ್ದಿದ್ದು, ಮತ್ತೇನೋ ರೀಶೂಟ್ ಮಾಡ್ತಾ ಇದ್ದಾರಂತೆ, ಕತೆನ ಎಷ್ಟೇ ಬರೀತಾ ಇದ್ದಾರಂತೆ, ಯಾಕೋ ಡೈರೆಕ್ಟರ್ ಮೇಲೆ ಅವ್ರಿಗೆ ಸಮಾಧಾನ ಆಗ್ಲಿಲ್ವಂತೆ, ಅಸಮಾಧಾನ ಇದೆಯಂತೆ, ಹಂಗಾಗಿ ಸಿನಿಮಾ ಹಿಂಗೆ ಮೂಡ್ ಬರುತ್ತೋ ಅಂತೇಳಿ ಒಂದಿಷ್ಟು ಕನ್ಫ್ಯೂಷನ್ ಮಧ್ಯದಲ್ಲಿ ಕ್ರಿಯೇಟ್ ಆಗಿತ್ತು. ಆ ಕನ್ಫ್ಯೂಷನ್ಗೆಲ್ಲ ಇದು ಉತ್ತರ ಕೊಡ್ತು ಅನ್ಸುತ್ತಾ ಟೀಸರು? ಖಂಡಿತ. ಯಾಕಂತ ಹೇಳಿದ್ರೆ ಈ ಹಿಂದಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾನೆ ಇದೆ. ಯಾಕಂತ ಹೇಳಿದ್ರೆ ಯಶ್ರವರು ಅಂತ ಹೇಳಿದಾಗ ಯಶ್ ಕೂಡ ಈ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ಅನ್ನುವಂಥದ್ದನ್ನು ಈಗ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಆ್ಯಂಡ್ ಗೀತು ಮೋಹನ್ ದಾಸ್ ರವರು ಈ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆನೂ ಕೂಡ, ಅಂದರೆ ಸುಮಾರು ಒಂದು 3-4 ತಿಂಗಳ ಹಿಂದೆಯಿಂದನೂ ಕೂಡ ಗೀತು ಮೋಹನ್ ದಾಸ್ ಅವರು ಈ ಸಿನಿಮಾದ ನಿರ್ದೇಶನದಿಂದ ಹೊರ ಬಂದ್ರಂತೆ. ಆ ರೀತಿಯ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾನೆ ಇತ್ತು. ಆ್ಯಂಡ್ ಈಗ ಅದಕ್ಕೆಲ್ಲದಕ್ಕೂ ಸ್ಪಷ್ಟನೆ ಸಿಕ್ಕಿದೆ. ಯಾಕಂದರೆ ಗೀತು ಮೋಹನ್ ದಾಸ್ ಫಿಲ್ಮ್ ಅಂತಾನೆ ಒಂದು ಸಿನಿಮಾ ಒಂದು ಲೈನ್ ಕೂಡ ಬರುತ್ತೆ. ಸೊ ಇದೆಲ್ಲವನ್ನ ನೋಡಿದಾಗ ಕಂಪ್ಲೀಟ್ ಆಗಿ ಯಶ್ರವರು ಈ ಒಂದು ಸಿನಿಮಾದ ಕಥೆಯನ್ನು ತುಂಬ ಚೂಸಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ KGF 2 ನಂತರ ಒಂದು ನಿರೀಕ್ಷೆಯನ್ನು ಅವರು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಗ್ಲೋಬಲ್ ಸ್ಟಾರ್ ಆಗಿ ಆಲ್ರೆಡಿ ಅವರು ಹೆಸರನ್ನು ಕೂಡ KGF 2ನಲ್ಲಿ ಮಾಡಿದ್ರು. ಆ್ಯಂಡ್ ಟಾಕ್ಸಿಕ್ ಅಂತ ಬರ್ತಿರುವಾಗ ಟಾಕ್ಸಿಕ್ ಒಂದು ಟೈಟಲ್ ಏನಿದೆ, ಯೂನಿವರ್ಸಲ್ ಟೈಟಲ್ನ ಇಟ್ಕೊಂಡು ಈಗ ಒಂದು ಬಿಟ್ಟಿರುವಂತಹ ಟೀಸರ್ ಏನಿದೆ ಅದರಲ್ಲೂ ಕೂಡ ಅಷ್ಟೇ, ಕನ್ನಡ ನಿಮಗೆಲ್ಲ ಕೂಡ ಪದ ಬಳಕೆ ಕಾಣ್ತಿದ್ರು ಕೂಡ ಹಾಲಿವುಡ್ ಅಂದರೆ ಎಲ್ಲ ಭಾಷೆಯಲ್ಲೂ ಕೂಡ ರೀಚ್ ಆಗುವಷ್ಟರ ಮಟ್ಟಿಗೆ ಈ ಒಂದು ಟೀಸರನ್ನು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಯಶ್ರವರ ಇನ್ವಾಲ್ವ್ಮೆಂಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂದರೆ ಕಥೆಯ ವಿಚಾರದಲ್ಲಿ ಅವರು ಇನ್ವಾಲ್ವ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಎತ್ತರಕ್ಕೆ ಹೋಗುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಕಡಿಮೆ ಇದೆ. ಆ್ಯಂಡ್ ಗೀತು ಮೋಹನ್ ದಾಸ್ ರವರ ಈ ಸಿನಿಮಾಗೆ ನಿರ್ದೇಶನ ಮಾಡಿರುವಂಥದ್ದು. ಸಿನಿಮಾ ಟೀಸರ್ ರಿಲೀಸ್ ಆದಮೇಲೆ ಒಂದು ಸ್ಪಷ್ಟನೆಯನ್ನು ಸಿಕ್ಕಿದೆ. ಎಲ್ಲ ಕೂಡ ಹೇಳ್ತಾರೆ ರೀಶೂಟ್ ಆಗ್ತಿದೆ ಅಂತ. ಯಾಕಂತ ಹೇಳಿದ್ರೆ ರೀಶೂಟ್ ಅನ್ನೋದಕ್ಕಿಂತ ಸಿನಿಮಾ ಆದ ನಂತರದಲ್ಲಿ ಒಂದಷ್ಟು ಕೆಲಸ
ಕೆಲಸಗಳು ಈಗ ಬಾಕಿ ಇರೋದ್ರಿಂದ ಈ ಒಂದು ರೀಸನ್ಗೆ ಅವರು ನಿನ್ನೆ ಒಂದು ಪೋಸ್ಟನ್ನು ಕೂಡ ಹಾಕಿದ್ರು. ಯಾಕಂದರೆ ನಾನು ಈ ಸಲ ಅಂದರೆ ಈ ವರ್ಷ 19ನೇ ತಾರೀಕಿಗೆ ಟಾಕ್ಸಿಕ್ ಮೂಲಕ ಬರಬೇಕಾದಂತಹ ಅವಶ್ಯಕತೆ ಇದ್ದೇ ಇದೆ. ಯಾಕಂದರೆ 4 ವರ್ಷಗಳ ಆಗಿದೆ. ಸೊ ಈ ಒಂದು ಕಾರಣಕ್ಕಾಗಿ ಸಿನಿಮಾದ ಕೆಲಸ ಇರೋದ್ರಿಂದ ನಾನು ಹುಟ್ಟುಹಬ್ಬದ ನಿಮಿತ್ತವಾಗಿ ಯಾರಿಗೂ ಕೂಡ ಸಿಗೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರು. ಆ್ಯಂಡ್ ಸಿನಿಮಾ ಅಂತ ಹೇಳಿದ್ಮೇಲೆ ಮಾರ್ಚ್ 19ಕ್ಕೆ ಒಂದು ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಸಿನಿಮಾದ ಒಂದಷ್ಟು ಕೆಲಸಗಳು ನಡೀತಾನೆ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳು ಇವಾಗ ಬಾಕಿ ಇರೋದ್ರಿಂದ ಈ ಸಲ ಯಶ್ ಅವರು ಸಿಕ್ಕಿಲ್ಲ. ಬಟ್ ಭರಪೂರ ಮನೋರಂಜನೆ ಅನ್ನುವಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಯಶ್ ಮೇನಿಯಾ ತುಂಬಾನೇ ಜೋರಾಗಿದೆ. ಮಾರ್ಚ್ 19ಕ್ಕೆ ಯಶ್ ಟಾಕ್ಸಿಕ್ ಮೂಲಕ ಬರೋದಂತೂ ಕನ್ಫರ್ಮ್ ಆಗಿದೆ. ಶರ್ಮಿತಾ, ಥ್ಯಾಂಕ್ ಯು ಗೀತೇಶ್. ಬಳ್ಳಾರಿಯಲ್ಲಿ ಗಲಭೆ ಹಾಗೆಯೇ ಶೂಟೌಟ್ ಪ್ರಕರಣ ಸಂಬಂಧ ಬಿಜೆಪಿಯ 33 ಜನರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಒಟ್ಟು 33 ಜನರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. ಬಳ್ಳಾರಿ ಗಲಭೆ ಶೂಟೌಟ್ ಪ್ರಕರಣದಲ್ಲಿ ದಿನಕ್ಕೊಂದು ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ಕೂಡ ತಾರಕಕ್ಕೇರಿದೆ. ಈ ಮಧ್ಯೆ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರೆಸಿದ್ದಾರೆ. ಈಗ ಅಲ್ಲಿನ ಲೋಕಲ್ ಪೊಲೀಸರೇ ತನಿಖೆಯನ್ನ ಮುಂದುವರಿಸಬೇಕಾ ಅಥವಾ ಈ ಪ್ರಕರಣವನ್ನ ಸಿಐಡಿಗೆ ವಹಿಸಬೇಕಾ ಅಂತ ಹೇಳಿ ಇವತ್ತಿನ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಡಿಸೈಡ್ ಆಗುತ್ತೆ. ಈ ಮಧ್ಯದಲ್ಲಿ ಪೊಲೀಸರು ಒಟ್ಟು 33 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಗಲಭೆ ಸಂಬಂಧ ವಿವರಣೆ ಕೊಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಮಾಜಿ ಶಾಸಕ ಸುರೇಶ್ ಬಾಬು, ರೆಡ್ಡಿ ಆಪ್ತ ಅಲಿ ಖಾನ್ ಸೇರಿದ್ದಾರೆ. ಒಟ್ಟು 33 ಬಿಜೆಪಿ ಲೀಡರ್ಸ್ಗೆ ನೋಟಿಸ್ ಇಶ್ಯೂ ಆಗಿದೆ. ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿದ್ದಾರೆ. ಬಳ್ಳಾರಿಯ ಮುಂಚೂಣಿ ಬಿಜೆಪಿ ಕಾರ್ಯಕರ್ತರಿಗೂ ನೋಟಿಸ್ ಅನ್ನ ನೀಡಲಾಗಿದೆ. ಗಲಭೆಯಲ್ಲಿ ಭಾಗಿಯಾಗದ ಕೆಲವರಿಗೂ ನೋಟಿಸ್ ಅನ್ನ ನೀಡಿದ್ದಾರೆ. ಪೊಲೀಸರ ಬಗ್ಗೆ ಗಾಲಿ ಜನಾರ್ದನ್ ರೆಡ್ಡಿ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು. ಈಗ ವಿವರಣೆ ಕೊಡಿ, ನೀವು ಬನ್ನಿ ಅಂತ ಹೇಳಿ ಕರೆದಿದ್ದಾರೆ 33 ಜನರಿಗೆ. ಈ ನೋಟಿಸ್ ವಿಷಯವಾಗಿ ಯಾವ ತರ ರಾಜಕಾರಣ ಬಳ್ಳಾರಿಯಲ್ಲಿ ನಡೆಯುತ್ತೆ ಅಂತಾನೂ ಈಗ ಕುತೂಹಲ ಇದೆ. ಈಗ ಒಂದ್ ಕಡೆ ಬಿಜೆಪಿ ಅವರು ಆರೋಪ ಮಾಡ್ತಿರೋದು ಇದೆಲ್ಲದಕ್ಕೂ ಕಾರಣ ಶಾಸಕ ಭರತ್ ರೆಡ್ಡಿ. ಹಂಗಾಗಿ ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಬೇಕು, ಇಲ್ಲ ಅಂತಂದ್ರೆ ನಾವು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು, ಎಚ್ಚರಿಕೆ ಕೊಡ್ತಾ ಇದ್ರು. ಇನ್ನು ಮಹತ್ವದ ಬೆಳವಣಿಗೆ ಮತ್ತೊಂದು ಬಳ್ಳಾರಿಯಲ್ಲಿ ನಡೆದಿರೋದು. ಬಳ್ಳಾರಿ ಜಿಲ್ಲೆಗೆ ನೂತನ ಎಸ್ಪಿ ಸುಮನ್ ಪನ್ನೇಕರ್ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ನೂತನ ಎಸ್ಪಿಗೆ ಪೊಲೀಸರಿಂದ ಗೌರವ ವಂದನೆಯನ್ನ ನೀಡಲಾಗಿದೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ದಾರೆ ಎಸ್ಪಿ. ಒಂದ್ ಕಡೆ ಹಿಂದಿನ ಎಸ್ಪಿ ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಸಸ್ಪೆಂಡ್ ಆಗೋದ್ರು. ಅದರಿಂದ ಮನನೊಂದು ಅವರು ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ದಾರೆ ಅಂತೆಲ್ಲ ಆರೋಪಗಳ ಮಧ್ಯದಲ್ಲಿ ಈಗ ಈ ಪ್ರಕರಣ ರಾಜಕೀಯ ತಿರುವನ್ನು ಪಡ್ಕೊಂಡಿರೋದ್ರಿಂದ ಒಂದ್ ಕಡೆ ಪೊಲೀಸರು ತಮ್ಮ ಪಾಡಿಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೂತನ ಎಸ್ಪಿ ಆಗಿ ಬಳ್ಳಾರಿ ಜಿಲ್ಲೆಗೆ ಈಗ ಸುಮನ್ ಪನ್ನೇಕರ್ ಅವರು ಬಂದಿದ್ದಾರೆ. ಸುಮನ್ ಡಿ ಪನ್ನೇಕರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅದಾದ್ಮೇಲೆ ಅಧಿಕಾರಿಗಳೊಂದಿಗೆ ಅಂದ್ರೆ ಪೊಲೀಸ್ ಸಿಬ್ಬಂದಿ ಜೊತೆಗೆ ಒಂದು ಸಭೆಯನ್ನು ಮಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸಭೆ, ಸದ್ಯಕ್ಕೆ ತನಿಖೆ ಯಾವ ಹಂತದಲ್ಲಿದೆ, ಮುಂದೆ ಏನು ಮಾಡಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನ ಮಾಡಿದ್ದಾರೆ. ನೂತನ ಎಸ್ಪಿಗೆ ಗೌರವ ವಂದನೆಯನ್ನ ಸಿಬ್ಬಂದಿ ಕೊಟ್ಟಿದ್ದಾರೆ. ಆಫೀಸರ್ಸ್ ಒಂದು ಬ್ರೀಫಿಂಗ್ ಬಗ್ಗೆ ಒಂದು ಬ್ರೀಫ್ ನಾನು ತಿಳ್ಕೊಳ್ಬೇಕು, ಆಮೇಲೆ ನೀವು ಮಿಸ್ಟೇಕ್ ಆಗಿದೆ. ನೂತನ ಎಸ್ಪಿಗೆ ಗೌರವ ವಂದನೆಯನ್ನ ನೀಡಲಾಗಿದೆ. ಅಧಿಕಾರ ಸ್ವೀಕರಿಸಿದ ತಕ್ಷಣ ಪೊಲೀಸ್ ಅಧಿಕಾರಿಗಳೊಂದಿಗೆ ನೂತನ ಎಸ್ಪಿ ಸಭೆಯನ್ನು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೆಲ್ಲ ಬೆಳವಣಿಗೆ ನಡೀತಾ ಇದೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ದಿನಕ್ಕೊಂದು ವಿಡಿಯೋ, ಆರೋಪ ಪ್ರತ್ಯಾರೋಪದ ಮಧ್ಯದಲ್ಲಿ ಇವತ್ತು ಪ್ರಮುಖ ನಾಯಕರಿಗೆ 33 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾವಾಗ ಬರಬೇಕು, ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದಕ್ಕೆ ಬಿಜೆಪಿ ನಾಯಕರ ಉತ್ತರ ಏನು ಅಥವಾ ಪ್ರತಿಕ್ರಿಯೆ ಏನು ನೋಟಿಸ್ ವಿಷಯವಾಗಿ? ಮತ್ತೊಂದು ಕಡೆ ನೂತನ ಎಸ್ಪಿ ಬಂದಿದ್ದಾರೆ, ಸೊ ಮೀಟಿಂಗ್ ನಡೆಸ್ತಾ ಇದ್ದಾರಾ ಇನ್ನು? ಶರ್ಮಿತಾ, ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರ ದಿನಕ್ಕೊಂದು ತಿರುವು ಪಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ಇಡೀ ಪ್ರಕರಣದಲ್ಲಿ ಪೊಲೀಸ್ ವೈಫಲ್ಯ ಎದ್ದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ ಪಿಯನ್ನು ಕೂಡ ಅಮಾನತು ಮಾಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ IGPಯನ್ನು ಕೂಡ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ IGP ಆಗಿ ಡಾಕ್ಟರ್ ಹರ್ಷ ಅವರು ಕೂಡ ಬಳ್ಳಾರಿ ವಲಯ IGP ಆಗಿ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಇವತ್ತು ಬಳ್ಳಾರಿಯ ನೂತನ SP ಆಗಿ ಸುಮನ್ ಪನ್ನೇಕರ್ ಅವರು ಕೂಡ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಇಬ್ಬರು ಅಧಿಕಾರಿಗಳು ಕೂಡ ಈಗ ಇಡೀ ಘಟನೆಯ ಬಗ್ಗೆ ಕೂಡ ಸ್ಥಳೀಯ
ಪೊಲೀಸ್ ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು. ಇಡೀ ಪ್ರಕರಣವನ್ನು ತನಿಖೆಯ ಚುರುಕು ಮುಟ್ಟುಗೊಳಿಸಲಿಕ್ಕೆ ಕೂಡ ಈಗಾಗಲೇ ಒಂದು ಕಾರ್ಯಪ್ರವೃತ್ತರು ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಡೀ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಸಾಕ್ಷಿ ವಿಡಿಯೋಗಳನ್ನು ಆಧರಿಸಿ ಈಗಾಗಲೇ ಬಳ್ಳಾರಿಯ ಬ್ರೂಸ್ಪೇಟ್ CPI ಆಗಿರ್ತಕ್ಕಂಥ ಮಹಾಂತೇಶ್ ಅವರು ಕೂಡ ಕೆಲವರ ಮೇಲೆ 107 ಒಂದು ಸೆಕ್ಷನ್ ಅಡಿ ಅವರಿಗೆ ನೋಟಿಸ್ ಕೊಡಬೇಕು ಅಂತೇಳಿ ಈಗಾಗಲೇ ಬಳ್ಳಾರಿ ತಹಸೀಲ್ದಾರ್ ಅವರಿಗೆ ಒಂದು ರಿಕ್ವೆಷನ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ಈಗ ತಹಸೀಲ್ದಾರರು ಕೂಡ ನೋಟಿಸನ್ನು ಕೊಡಲಿಕ್ಕೆ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಿರ್ತಕ್ಕಂಥದ್ದು. ಅದರಲ್ಲೂ BJPಯ 33 ಜನರಿಗೆ, ಅದರಲ್ಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿದಂತೆ 33 BJPಯ ಮುಖಂಡರಿಗೆ ಈಗ ನೋಟಿಸನ್ನು ಕೂಡ ಜಾರಿ ಮಾಡಲಿಕ್ಕೆ ತಹಸೀಲ್ದಾರ್ ಕೂಡ ಮುಂದಾಗಿರ್ತಕ್ಕಂಥದ್ದು. ಇದು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಕೂಡ ಸಾಕಷ್ಟು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂತಂದರೆ ಆ ಒಂದು ಗಲಾಟೆಯಲ್ಲಿ ಇರಲಾರ್ದಂಥ ವ್ಯಕ್ತಿಗಳನ್ನು ಕೂಡ ಈ ಒಂದು ನೋಟಿಸಲ್ಲಿ ಕೂಡ ಸೇರಿಸಿದ್ದಾರೆ ಅನ್ನೋ ಆರೋಪವನ್ನು ಕೂಡ BJPಯವರು ನಾಯಕರು ಮಾಡ್ತಿರ್ತಕ್ಕಂಥದ್ದು. ದುರುದ್ದೇಶಪೂರ್ವಕವಾಗಿ BJP ನಾಯಕರನ್ನು, BJP ಮುಖಂಡರನ್ನು ಕೂಡ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಪೊಲೀಸರನ್ನ ಆರೋಪವನ್ನು ಕೂಡ BJP ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಡೀ ಪ್ರಕರಣದಲ್ಲಿ ಈಗಾಗಲೇ ದಿನಕ್ಕೊಂದು ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವೆಲ್ಲ ವಿಡಿಯೋಗಳನ್ನು ಕೂಡ ಈಗ ಬ್ರೂಸ್ಪೇಟೆ ಪೊಲೀಸರು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟಂಗೆ ಒಟ್ಟು 4 ತನಿಖಾ ತಂಡಗಳು ಕೂಡ ಒಂದು ಕಾರ್ಯಪ್ರವೃತ್ತ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗ IGP, SP ನೂತನಾಗಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣದ ಬಗ್ಗೆ ಮತ್ತೊಮ್ಮೆ ತನಿಖೆ ಮಾಡಲಿಕ್ಕೆ ಕೂಡ ಎಲ್ಲ ಸೂಕ್ಷ್ಮ ಆಯಾಮಗಳಿಂದ, ಯಾಕೆಂದರೆ ಸರ್ಕಾರ ಕೂಡ ಇದರ ಬಗ್ಗೆ ಒಂದು ನಿಷ್ಪಕ್ಷಪಾತ ಒಂದು ತನಿಖೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಬ್ಬರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಅಧಿಕಾರಿಗಳು ಕೂಡ ಈ ಪ್ರಕರಣದ ಎಲ್ಲ ಮಾಹಿತಿಯನ್ನು ಕೂಡ ಈಗ ತೆಗೆದುಕೊಳ್ತಾ ಇದ್ದಾರೆ. ತೆಗೆದುಕೊಂಡು ಇದನ್ನು ಯಾವ ರೀತಿಯಾಗಿ ತನಿಖೆಗಳನ್ನು ಮಾಡಬೇಕು ಮತ್ತು ಯಾರೆಲ್ಲ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಅಧಿಕಾರಿಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕಾನೋಣ ಮುಂದಿನ ಬೆಳವಣಿಗೆ. ಕೋಗಿಲು ಲೇಔಟ್ ಜನರ ತೆರವು ಕೇಸ್ ವಿಷಯವಾಗಿ 26 ಜನರಿಗಷ್ಟೇ ಮನೆಯನ್ನ ಕೊಡಬಹುದು ಅಂತ ಹೇಳಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 161 ಮನೆಗಳನ್ನ ಡೆಮಾಲಿಷ್ ಮಾಡಲಾಗಿದೆ. ದಾಖಲಾತಿಗಳ ಪರಿಶೀಲನೆಯನ್ನ ನಿರಂತರವಾಗಿ ಅಧಿಕಾರಿಗಳು ಮಾಡಿದ್ದಾರೆ. ಮಧ್ಯದಲ್ಲಿ ಬಿಜೆಪಿ ಕೂಡ ಒಂದಿಷ್ಟು ಆರೋಪಗಳನ್ನ ಮಾಡಿತ್ತು. ಅಕ್ರಮವಾಗಿ ಬಂದಿರೋರು ಇವರು, ಬಾಂಗ್ಲಾ ವಲಸಿಗರು, ಇವರಿಗೆಲ್ಲ ಯಾಕೆ ಮನೆ ಕೊಡಬೇಕು ಸರ್ಕಾರ? ಅದು ರಾಜ್ಯದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ. ಕೆಲವೊಂದು ಕಡೆ ಮನೆ ಬೀಳಿಸಿ 3 ತಿಂಗಳು 3 ವರ್ಷ ಆದರೂ ಕೂಡ ಅವರಿಗೆ ಇವರು ಮನೆ ಕೊಟ್ಟಿಲ್ಲ. ಸೊ ಇಲ್ಲಿ 15 ದಿವಸದೊಳಗೆ ಮನೆ ಹೆಂಗೆ ಕೊಡ್ತಾರೆ ಅಂತೆಲ್ಲ ಒಂದಿಷ್ಟು ಆರೋಪಗಳನ್ನು ಮಾಡಲಾಗಿತ್ತು. ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸರ್ಕಾರ ಕೂಡ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಬಿಟ್ಟಿತ್ತು. ಕೇರಳ ಮಧ್ಯಪ್ರವೇಶದಿಂದಾಗಿ 161 ಮನೆಗಳನ್ನು ಡೆಮಾಲಿಷ್ ಮಾಡಲಾಗಿದೆ. ಹೊರಗಿನವರಿಗೆ ಯಾವ ಕಾರಣಕ್ಕೂ ಮನೆ ಕೊಡಲ್ಲ. ಸ್ಥಳೀಯ 26 ಜನರಿಗಷ್ಟೇ ಮನೆ ಅಂತೇಳಿ ಜಮೀರ್ ಹೇಳಿದ್ದಾರೆ. ನಿನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದ್ರು, ಈ ತರ ಡಾಕ್ಯುಮೆಂಟ್ ವೆರಿಫಿಕೇಶನ್ 26 ಜನಗೇನೋ ಆಗಿದೆ ಅಂತ. ಇನ್ನು 26 ಜನಕ್ಕೆ ಇವತ್ತೇನೋ ಮನೆ ಕೊಡಬಹುದು. 26 ಜನಕ್ಕೆ ಏನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡಕ್ ಆಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆಯವ್ರು ಇದ್ರೆ ಯಾವ ಕಾರಣಕ್ಕೆ ಕೊಡಲ್ಲ. ಆಚೆಯವ್ರಿಗೆ ಯಾವ ಕಾರಣಕ್ಕೆ ಕೊಡಲ್ಲ. ನಾವು ಲೋಕಲ್ ಆಗಿರೋಗೂ ಕರ್ನಾಟಕದವ್ರು ಇರಬೇಕು. ಈಗ 1 lakh ಹೌಸಿಂಗ್ ಸ್ಕೀಮ್ಗೆ ನಾವು ಮನೆ ಕೊಡಬೇಕಾದ್ರೆ ಅವ್ರು 5 ವರ್ಷ ಇಲ್ಲಿ ವಾಸ ಮಾಡಿರಬೇಕು, ಬೆಂಗಳೂರು ಸಿಟಿಯವರು. ಅಂಥವ್ರನ್ನೇ ನಾವು ಕೊಡೋಕ್ಕಾಗೋದು. 5 ವರ್ಷ ಅವ್ರು ಯಾರು ವಾಸ ಆಗಿರ್ತಾರೆ ಅದಕ್ಕೆ ತಡ ಆಗ್ತಾ ಇರೋದು. ಆ ಕಾರಣಕ್ಕೆ ದ್ವಿತೀಯ PU ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಮತ್ತೆ ಲೀಕ್ ಆಗಿದೆ. ಮೊನ್ನೆ ಗಣಿತ ಪೇಪರ್ ಲೀಕ್ ಆಗಿತ್ತು, ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಇವತ್ತು ನೋಡಿದ್ರೆ ಇಂಗ್ಲಿಷ್ ಪೇಪರ್ ಲೀಕ್ ಆಗಿತ್ತು, ಅದರಲ್ಲೇ ಎಕ್ಸಾಮ್ ಬರೆಸಿದ್ದಾರೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಲೀಕ್ ಆಗಿದೆ ಇಂಗ್ಲಿಷ್ ಕ್ವೆಶ್ಚನ್ ಪೇಪರ್ ಅಂತೇಳಿ ಮಾಹಿತಿ ಇದೆ. ಮೊನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಣಿತ ಪೇಪರ್ ಲೀಕ್ ಆಗಿತ್ತು. ತನಿಖೆಗೂ ತಂಡವನ್ನ ರಚಿಸಲು ಶಿಕ್ಷಣ ಇಲಾಖೆ ಮುಂದಾಗಿತ್ತು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ರೀತಿ ಆದ್ರೆ ಪದೇ ಪದೇ ಅನ್ಯಾಯ ಆಗುತ್ತೆ ಅಂತ ಕೂಗು ಎದ್ದಿದೆ. ಮೊನ್ನೆ ಗಣಿತ ಆಯಿತು, ಇವತ್ತು ನೋಡಿದ್ರೆ ಇಂಗ್ಲಿಷ್ ಪೇಪರ್ ಲೀಕ್ ಆಗಿದೆ. ಪೇಪರ್ ಲೀಕ್ ಆದರೂ ಇವತ್ತು ಎಕ್ಸಾಮ್ ನಡೆಸಿದ್ದಾರೆ. ಯಾವ ಚಂದಕ್ಕೆ ಈ ಎಕ್ಸಾಮ್ ಅಂತೆಲ್ಲ ಈಗ ಆಕ್ರೋಶಗಳು ವ್ಯಕ್ತವಾಗಿದೆ. ಮೊನ್ನೆ ಶಿವಮೊಗ್ಗದಲ್ಲಿ ಮ್ಯಾಥ್ಸ್ ಪೇಪರ್ ಲೀಕ್ ಆದಾಗಲೇ ತನಿಖೆಗೂ ಕೂಡ ಶಿಕ್ಷಣ ಇಲಾಖೆ ಮುಂದಾಗಿತ್ತು. ಅದ್ರ ಬೆನ್ನಲ್ಲೇ ಈಗ ಇಂಗ್ಲಿಷ್ನ ಸರದಿ ಪ್ರಶ್ನೆ ಪತ್ರಿಕೆ ಕಲಬುರಗಿ ಭಾಗದಲ್ಲಿ ಲೀಕ್ ಆಗಿದೆ ಅಂತೇಳಿ ಆರೋಪ ಕೇಳಿಬಂದಿದೆ. ಅದಾಗಿಯೂ ಕೂಡ ಎಕ್ಸಾಮ್ ನಡೆಸಿದ್ದಾರೆ. ವಾಟ್ಸಪ್ಗಳಲ್ಲಿ ಆಲ್ರೆಡಿ ಈಗ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೂ ಇದು ಸಿಕ್ಕಿದೆ. ಹಾಗಾಗಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆಯೋರಿಗೆ ಇದರಿಂದ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಆಕ್ರೋಶಗಳು ಮತ್ತೆ ವ್ಯಕ್ತವಾಗ್ತಾ ಇದೆ. ಅಂಥವ್ರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ದ್ವಿತೀಯ PU ಪ್ರಿಪರೇಟರಿ ಎಕ್ಸಾಮ್ ಅದನ್ನು ಸೀರಿಯಸ್ ಆಗಿ
ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಇಂಗ್ಲಿಷ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಅಂತೇಳಿ ಮಾಹಿತಿ ಇದೆ. ಅದು ವಾಟ್ಸಪ್ ಅಲ್ಲಿ ಹರಿದಾಡಿರೋ ಬಗ್ಗೆ ಮಾಹಿತಿ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಶಿವಮೊಗ್ಗದಲ್ಲಿ ಮ್ಯಾಥ್ಸ್ ಪೇಪರ್ ಲೀಕ್ ಆಗಿದೆ ಅಂದಾಗಲೇ ಎಚ್ಚೆತ್ಕೊಳ್ಬೇಕಾಗಿತ್ತು. ಅದ್ರ ಬೆನ್ನಲ್ಲೇ ಈಗ ಇಂಗ್ಲಿಷ್ ಕ್ವೆಶ್ಚನ್ ಪೇಪರ್ ಯಾವ್ಯಾವ ಭಾಗದಲ್ಲಿ ಲೀಕ್ ಆಗಿದೆ ಅನ್ನೋ ಮಾಹಿತಿ, ಅದಾಗಿಯೂ ಎಕ್ಸಾಮ್ ಬರ್ಸಿದ್ದಾರೆ ಎಲ್ಲ ಕಡೆ ಈಗ. ಶರ್ಮಿತಾ, ಹೌದು. ಅಂದ್ರೆ ಮೊನ್ನೆ ಅಷ್ಟೇ ಗಣಿತ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಅದಾದ್ಮೇಲೆ ಈಗ ನೋಡಿದ್ರೆ ಕಲಬುರಗಿಯಲ್ಲಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಸೊ ಸದ್ಯ ಲಭ್ಯ ಆಗಿರುವಂತಹ ಮಾಹಿತಿಯ ಪ್ರಕಾರ ಕಲಬುರಗಿಯಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಸಲ ನಡೆಸುವಂತಹ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಏಕರೂಪವಾದಂತಹ ಪ್ರಶ್ನೆ ಪತ್ರಿಕೆ. ಅಂದ್ರೆ ರಾಜ್ಯಾದ್ಯಂತ KSEAB ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯೇ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ಅದನ್ನ ಶಾಲಾ ಶಿಕ್ಷಣ ಇಲಾಖೆ ಅಂದ್ರೆ PU ಬೋರ್ಡ್ ಅಂತ ಕರಿತೀವಲ್ಲ, PU ಬೋರ್ಡ್ಗೆ ಹಸ್ತಾಂತರ ಮಾಡುತ್ತೆ. ಅಲ್ಲಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ಸರಬರಾಜಾಗುತ್ತೆ. ಅದು ಕೂಡ ಡಿಜಿಟಲ್ ಅಲ್ಲಿ ಹೋಗುತ್ತೆ. ಅವರೊಂದು ಕೋಡ್ ಹೊಡೆದ್ರೆ ಆಯಾಯ DDPU ವ್ಯಾಪ್ತಿಯಲ್ಲಿ ಈ ಪ್ರಶ್ನೆ ಪತ್ರಿಕೆಗಳು ಓಪನ್ ಆಗುತ್ತೆ. ಎಲ್ಲಾ ಕಡೆಯೂ ಕೂಡ ಒಂದೇ ಪ್ರಶ್ನೆ ಪತ್ರಿಕೆ ಇರುವಂತಹದ್ದು. ಬಟ್ ಇಲ್ಲಿ ಲೀಕ್ ಆಗಿದ್ ಎಲ್ಲಿಂದ ಅಂತ ಕೇಳಿದ್ರೆ ಕಲಬುರಗಿಯಿಂದ ಲೀಕ್ ಆಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗಿದೆ. ಇದು ಬೆಂಗಳೂರಿನ ವಿದ್ಯಾರ್ಥಿಗಳಿಗೂ ಸಿಕ್ಕಿದೆ. ಬೇರೆ ಬೇರೆ ಭಾಗದ ವಿದ್ಯಾರ್ಥಿಗಳಿಗೂ ಕೂಡ ನಿನ್ನೆ ರಾತ್ರಿಯೇ ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಾ ಇತ್ತು. ಅದೇ ಪ್ರಶ್ನೆ ಪತ್ರಿಕೆಯನ್ನ ಮಕ್ಕಳು ಈಗ ಎಕ್ಸಾಮ್ ಬರೀತಾ ಇದ್ದಾರೆ. ಅದು ಕೂಡ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆನ ಈಗ ಬರೀತಾ ಇರುವಂತದ್ದು. ಮತ್ತೆ ಪ್ರಿಪರೇಟರಿ ಬರ್ದು ಆ ಚಂದಕ್ಕೆ ಪ್ರಿಪರೇಟರಿ ಬರ್ದೇನ್ ಪ್ರಯೋಜನ ಅನ್ನುವಂತಹ ಪ್ರಶ್ನೆ ಇದೆ. ವಾರ್ಷಿಕ ಪರೀಕ್ಷೆಗೆ ದಿಕ್ಸೂಚಿ ಅಂತ ಪ್ರಿಪರೇಟರಿಯನ್ನ ಕನ್ಸಿಡರ್ ಮಾಡ್ತಾರೆ. SLC ಆಗ್ಲಿ, ಸೆಕೆಂಡ್ PU ಆಗ್ಲಿ, ಇವೆಲ್ಲವೂ ಕೂಡ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕಷ್ಟಪಟ್ಟು ದಿನ ಯಾರು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿರ್ತಾರೆ ಅಂತವ್ರಿಗೆ ಸಮಸ್ಯೆ ಆಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಈಗ ಟೆಕ್ನಾಲಜಿನೂ ತುಂಬಾ ಇಂಪ್ರೂವ್ ಆಗಿರೋದ್ರಿಂದ, ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ನೀವು ಹೇಳ್ದಂಗೆ ವಾಟ್ಸ್ಆಪ್ ಎಲ್ಲ ತುಂಬಾ ಫಾಸ್ಟ್ ಆಗಿರೋದ್ರಿಂದ ಸೆಕೆಂಡ್ ಅಲ್ಲಿ ಇದನ್ನ ಫಾರ್ವರ್ಡ್ ಮಾಡಿಬಿಡ್ಬೋದು ಸಿಕ್ಕಿದ ತಕ್ಷಣ. ಸೊ ಹಂಗಾಗಿ ಒಂದು ಸವಾಲಂತೂ ಇದ್ದೇ ಇರುತ್ತೆ ಕ್ವೆಶ್ಚನ್ ಪೇಪರ್ ರೆಡಿ ಮಾಡಿ ಅದನ್ನ ಮಕ್ಕಳಿಗೆ ತಲುಪಿಸೋ ತನಕನೂ. ಸೊ ಇನ್ನು ಎಷ್ಟು ಪೇಪರ್ ಬಾಕಿ ಉಳಿದಿದೆ ಎಕ್ಸಾಮ್ ಬರೆಯೋಕ್ಕೆ? ಸೊ ಈ ನಿಟ್ಟಿನಲ್ಲಿ ಏನಾದರೂ ಪ್ರಿಕಾಷನರಿ ಮೆಷರ್ಸ್ ತುರ್ತಾಗಿ ಸದ್ಯಕ್ಕಂತೂ ಯಾವುದೇ ರೀತಿ ಪ್ರಿಕಾಷನರಿ ಮೆಜರ್ ತಗೊಂಡಂಗೆ ಕಾಣಿಸ್ತಾ ಇಲ್ಲ ಶರ್ಮಿತಾ ಶೆಟ್ಟಿ. ಯಾಕಂದ್ರೆ ಮೊನ್ನೆ ಗಣಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ್ಲೂ ಶಿಕ್ಷಣ ಇಲಾಖೆ ಏನ್ ಅಂತ ತಲೆ ಕೆಡ್ಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿ ಅಂತ ಹೇಳಿದ್ರು ಕೂಡ ರಿಯಾಕ್ಟ್ ಮಾಡೋದಕ್ಕೂ ಕೂಡ ಅವ್ರು ಹಿಂದೇಟ್ ಆಗ್ತಾ ಇದ್ದಾರೆ. ಸೊ ಜನವರಿ 2ನೇ ತಾರೀಕಿಂದ ಎಕ್ಸಾಮ್ ಶುರು ಆಗಿರುವಂತದ್ದು. ಸೊ ಜನವರಿ 17ರವರೆಗೂ ಕೂಡ ಪ್ರಿಪರೇಟರಿ ಎಕ್ಸಾಮ್ ನಡೆಯುತ್ತೆ. ಅದರ ಹೊತ್ತಿಗೆ ಆ ಮಧ್ಯದಲ್ಲಿ ಇನ್ನೆಷ್ಟು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುತ್ತೋ, ಇನ್ನೆಷ್ಟು ಲೀಕ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಶಿವಮೊಗ್ಗದಲ್ಲಿ FIR ಆಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗ್ತಾ ಇದೆ. ಜೊತೆಗೆ ಬೋರ್ಡ್ ಇಂದನೂ ಕೂಡ ಆಂತರಿಕ ತನಿಖೆ ಕೂಡ ಆಗ್ತಾ ಇರುವಂತದ್ದು. ಸೊ ಅದ್ರ ಮಧ್ಯದಲ್ಲೇ ಈಗ ಕಲಬುರಗಿಯಲ್ಲಿ ಲೀಕ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಗಂಭೀರವಾಗಿ ಪ್ರಿಪರೇಟರಿಯನ್ನ ಇಲಾಖೆ ಪರಿಗಣಿಸಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಅವ್ರಿಗೂ ಕೂಡ ಅದರಲ್ಲಿ ಸೀರಿಯಸ್ನೆಸ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಒಂದು ರೆಸ್ಪಾನ್ಸ್ ಮಾಡುವಂತಹ ಕನಿಷ್ಠ ಸೌಜನ್ಯ ಕೂಡ ಇಲಾಖೆಗೆ ಇಲ್ಲದೆ ಇರುವಂತದ್ದು. ಎಕ್ಸಾಮ್ ಅನ್ನು ಅವ್ರು ಎಷ್ಟು ಸೀರಿಯಸ್ ಕನ್ಸಿಡರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಕ್ಷಣದ ಮಾಹಿತಿಗೆ. ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಕೇಸ್ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಪೊಲೀಸರು ನಿನ್ನೆ ಹೇಳಿದ್ದು ಆಕೆಯೇ ಬಟ್ಟೆಯನ್ನ ಬಿಚ್ಚಿಕೊಂಡಿದ್ದಾಳೆ. ಪೊಲೀಸ್ ಸಿಬ್ಬಂದಿ ಎಷ್ಟು ಆಕೆಯ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಕೂಡ ಆಕೆ ಅದಕ್ಕೆ ಸಹಕರಿಸಲಿಲ್ಲ. ಆಮೇಲೆ ಆಕೆಯ ಸಹೋದರನೇ ಅದನ್ನು ರೆಕಾರ್ಡ್ ಮಾಡಿಕೊಂಡು ವೈರಲ್ ಮಾಡಿದ್ದಾನೆ ಅಂತೆಲ್ಲ ಆರೋಪಗಳು ಕೇಳಿ ಬಂದಿತ್ತಲ್ಲ. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರೇ ಹೇಳಿದ್ದಾರೆ ಆಕೆನೇ ಬಟ್ಟೆ ಬಿಚ್ಚಿಕೊಂಡಿದ್ದು ಅಂತ. ಬಿಜೆಪಿಯವರಿಗೆ ಪೊಲೀಸ್ ಕಮಿಷನರ್ ಅವರೇ ಹೇಳಿದ್ದಾರೆ ಸುಮ್ಮನೆ ಬಿಜೆಪಿಯವರು ರಾಜಕಾರಣ ಮಾಡಬಾರ್ದು, ಹೆಣ್ಮಗಳ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು, ರಾಜಕೀಯ ದುರುದ್ದೇಶದಿಂದ ಪೊಲೀಸರು ನಡ್ಕೊಳ್ಳಲ್ಲ ಹಂಗೆಲ್ಲ ಅಂತೇಳಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಮಿಷನರ್ ಕ್ಲಾರಿಫಿಕೇಶನ್ ನೋಡಿ. ಈಗಾಗಲೇ ಹುಬ್ಳಿಯ ಪೊಲೀಸ್ ಕಮಿಷನರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಶಶಿಕುಮಾರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಸಾಕು ಅಂತ ಅನ್ಸುತ್ತೆ ನನಗೆ. ವರ್ತನೆ ನೋಡ್ರಿ, ಅವರು ಏನ್ ಬೇಕಾದ್ರೂ ಹೇಳಬಹುದು. ಶಶಿಕುಮಾರ್ ಅವರು ಆ ಪರ್ಟಿಕ್ಯುಲರ್ ಕೇಸಲ್ಲಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ವಿವಸ್ತ್ರ ಮಾಡಿಲ್ಲ. ಅವರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರೇ ಆ ರೀತಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೂ ಒಬ್ಬ ಕಮಿಷನರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತಂದಾಗ ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿದೆ ಅವರಿಗೆ? ರಾಜಕೀಯ ನೋಡಿ, ಎಲ್ಲದರಲ್ಲೂ ರಾಜಕೀಯ ಮಾಡೋದು ಒಳ್ಳೇದಲ್ಲ. ರಾಜಕೀಯ ಮಾಡಲಿ, ಅವ್ರು ಬೇಡ ಅಂತ ಹೇಳೋದಿಲ್ಲ. ಆದರೆ ಎಲ್ಲದರಲ್ಲೂ ರಾಜಕೀಯ ಮಾಡಬಾರ್ದು. ಒಬ್ಬ ಹೆಣ್ಣುಮಗಳ ವಿಚಾರದಲ್ಲಿ ಅದನ್ನ ಕೈಗೆತ್ತಿಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸರಿ ಕಾಣಿಸಲ್ಲ. ಇನ್ನು ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಸಂಬಂಧ ಸುಜಾತ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಂಜುಳಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ.
ಹುಬ್ಬಳ್ಳಿಯ ಚಾಲುಕ್ಯ ನಗರದಲ್ಲಿದೆ ಸುಜಾತ ನಿವಾಸ. ಕುಟುಂಬಸ್ಥರ ಜೊತೆಯಲ್ಲಿ ಮಂಜುಳಾ ಮಾತುಕತೆಯನ್ನು ನಡೆಸಿದ್ದಾರೆ. ಘಟನೆಯನ್ನ ಬಿಜೆಪಿ ನಿಯೋಗ ಖಂಡಿಸಿದೆ. ನಿನ್ನೆ ಮಹಿಳಾ ಆಯೋಗನೂ ಬಂದಿತ್ತು. ಅಲ್ಲಿ ಏನಾಯಿತು, ಈ ವಿಡಿಯೋ ಮಾಡಿದ್ಯಾರು, ಅದನ್ನು ವೈರಲ್ ಮಾಡಿದ್ಯಾರು, ಈ ಘಟನೆಗೆ ನಿಜವಾದ ಕಾರಣ ಏನು, ಪೊಲೀಸರೇ ಮಾಡಿದ್ರೆ ಆಕೆನ ಮಾಡ್ಕೊಂಡ ಅಂತೆಲ್ಲ ಒಂದಿಷ್ಟು ವಿವರಣೆಯನ್ನು ಪಡ್ಕೊಂಡಿದ್ರು. ಈಗ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ನಾವೇನ್ ಮಾಡಿದೀವಿ ಮೇಡಮ್, ಅವ್ರಿಗೂ ಕಂಪ್ಲೇಂಟ್ ಮಾಡಿದೀವಿ. ಇವರು ಪೃಥ್ವಿರಾಜ್ ಕಂಪ್ಲೇಂಟ್ ಕೊಟ್ಟಾಗ ಅವರು ತಗೊಂಡಿಲ್ಲ ಮೇಡಮ್. ನಾವು ಕಂಪ್ಲೇಂಟ್ ಸ್ಟೇಷನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ನಾವು ಒಂದು ರಿಕ್ವೆಸ್ಟ್ ಮಾಡಿರೋದು, ಸರ್ ಅವ್ರು ಓಡೋಗ್ತಾನ, ಅವ್ನ ಫಸ್ಟ್ ತಗೋರಿ ಕೈಯಾಗ ಬೇಕಾದ್ರೆ